ಇವತ್ತು ನಮ್ಮ CCB ಪೊಲೀಸರು ಉಡುಪಿ, ಉಳ್ಳಾಲ, ಬಂಟ್ವಾಳ ಮತ್ತು ಬೆಂಗ್ರೆ ಮೂಲದ 4 ಜನ ಯುವಕರನ್ನು 525 ಗ್ರಾಂ MDMA ಸಮೇತ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಮಂಗಳೂರು ಸಿಟಿ ಮತ್ತು ಡಿಸ್ಟ್ರಿಕ್ಟಾದ್ಯಂತ ಕೂಡ ಯುವಕರೆಲ್ಲರಿಗೆ ವ್ಯವಸ್ಥಿತವಾಗಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದವರಾಗಿದ್ದಾರೆ. ಎಲ್ಲರೂ ಕೂಡ ಬೆಂಗಳೂರಲ್ಲಿದ್ದಂಥ ಹಳೆಯ ಆರೋಪಿತರ ಜೊತೆ ಸೇರಿಕೊಂಡು ಅಲ್ಲಿಂದ MDMA ಇಲ್ಲಿಗೆ ತಂದು ಎಲ್ಲರಿಗೆ ಸಪ್ಲೈ ಮಾಡ್ತಿದ್ದಂತಹ ಒಂದು ಕೆಲಸದಲ್ಲಿದ್ದಾರೆ. ಇವರೆಲ್ಲರನ್ನು ಕೂಡ ಇವತ್ತು ದಸ್ತಗಿರಿ ಮಾಡಿ ಮುಲ್ಕಿ ಪೊಲೀಸ್ ಸ್ಟೇಷನಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ. ಇಷ್ಟೇ ಅಲ್ಲದೆ ಭಾಳಷ್ಟು ಜನ NDPS ಕೇಸಲ್ಲಿ ಅರೆಸ್ಟ್ ಆಗಿದ್ದರೆ 6 ತಿಂಗಳು ಅಥವಾ 1 ವರ್ಷದ ನಂತರ ಬೇಲ್ ತೊಗೊಂಡು ಹೊರಗೆ ಬರಬಹುದು ಅಂತ ಹೇಳಿ ಅಂದ್ಕೊಳ್ತಾ ಇರಬಹುದು. ಇವತ್ತು ನಮ್ಮ PDJ ಕೋರ್ಟ್ನಲ್ಲಿ 2022ರಲ್ಲಿ ಆಗಿದ್ದಂಥ ಒಂದು ಕೇಸು ನಮ್ಮ CCB ಪೊಲೀಸರು ಮತ್ತು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ PP ಜುಡಿತ್ ಅವರು ಇವರೆಲ್ಲರೂ ಕೂಡ ಪ್ರಯತ್ನಪಟ್ಟು ಮಂಗಳೂರು ನಗರಕ್ಕೆ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ 5 ಜನ ಇವರೆಲ್ಲರ ವಿರುದ್ಧ ಕೂಡ 2022ರಲ್ಲಿ ಪ್ರಕರಣ ದಾಖಲಾಗಿತ್ತು. ಈ 5 ಜನರಿಗೆ ಕೂಡ ಇವತ್ತು ನಮ್ಮ ಮಂಗಳೂರು PDJ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿ ಎಲ್ಲರಿಗೆ ಕೂಡ 12ರಿಂದ 14 ವರ್ಷವರೆಗೆ ಪನಿಷ್ಮೆಂಟ್ ಆಗಿದೆ. ಕನಿಷ್ಠ 12 ವರ್ಷದಿಂದ ಮ್ಯಾಕ್ಸಿಮಮ್ 14 ವರ್ಷವರೆಗೆ ಇವರೆಲ್ಲರಿಗೆ ಪನಿಷ್ಮೆಂಟ್ ಆಗಿದೆ. ಅದಕ್ಕೆ ಯಾರೇ ಇರಲಿ ಡ್ರಗ್ ಪೆಡ್ಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೂ ಅಲ್ಲಿಗೆ ಲೈಫ್ ಕ್ಲೋಸ್ ಆಗ್ತದೆ. 12 ವರ್ಷದಿಂದ ಕನಿಷ್ಠ 12 ವರ್ಷದಿಂದ 20 ವರ್ಷವರೆಗೂ ಪನಿಷ್ಮೆಂಟ್ ಆಗ್ತದೆ ಇದರಲ್ಲಿ. ಆದ್ದರಿಂದ ಎಲ್ಲರೂ ಕೂಡ ಈ ಡ್ರಗ್ಸ್ ವ್ಯಸನ ಮತ್ತು ಪೆಡ್ಲಿಂಗ್ ಇದಕ್ಕೆ ದೂರವಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ದೀವಿ.